ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಪೆಡಕಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಪಾರ್ಟ್ 1 30 ಕ್ವಶನ್ ಅಪ್ಲೋಡ್ ಮಾಡಿದ್ದೆ. ಸೊ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಆಗಿತ್ತು, 30 ಕ್ವಶನ್ಸ್ ಕಂಪ್ಲೀಟ್ ಆಗಿತ್ತು. ಸೊ 31ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನೋಡಿ, 31ನೇ ಕ್ವಶನ್ ಹೀಗಿದೆ: ವೆರೈಟಿ ಆಫ್ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಅ ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಬಿಲಾಂಗಿಂಗ್ ಟು ಒನ್ ಪ್ರೊಫೆಷನ್ ಈಸ್ ನೋನ್ ಆ್ಯಸ್ ಅಂತ ಕೊಟ್ಟಿದ್ದಾರೆ. ಎ ವೆರೈಟಿ ಆಫ್ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಅ ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಬಿಲಾಂಗಿಂಗ್ ಟು ಒನ್ ಪ್ರೊಫೆಷನ್. ಸೊ ಒಂದು ಪ್ರೊಫೆಷನ್ ಅಡಿಯಲ್ಲಿ ಏನು ಮಾಡ್ತಾರೆ, ಹಲವಾರು ಭಾಷೆನ ಅಲ್ಲಿ ಸ್ಪೀಕ್ ಮಾಡ್ತಕ್ಕಂಥ ಜನಗಳ ಗುಂಪು ಗುಂಪು. ಸೊ ಅದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಡಯಲೆಕ್ಟ್, ರಿಜಿಸ್ಟರ್, ಅಫಿಷಿಯಲ್ ಲ್ಯಾಂಗ್ವೇಜ್, ಪರ್ಸ್ನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಡಯಲೆಕ್ಟ್ ಅಂತ ಹೇಳಿದರೆ ಒಂದು ಗ್ರೂಪ್ ಅಂತ ಇರುತ್ತೆ. ಇಟ್ ಮೀನ್ಸ್ ಕೆಲವೊಂದು ಬುಡಕಟ್ಟು ಜನಾಂಗ ಅಂತ ಹೇಳ್ಬೋದು, ಅಥವಾ ಕೆಲವೊಂದು ಕಡೆ ಕೆಲವೊಂದು ಭಾಷೆನ ಮಾತಾಡ್ತಾರಲ್ಲ, ಸೊ ಅದನ್ನು ನಾವು ಡಯಲೆಕ್ಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಒಂದು ಪ್ರದೇಶದಲ್ಲಿ ಒಂದು ಭಾಷೆನ ಮಾತಾಡ್ತಾರಲ್ಲ ಒಂದು ಗುಂಪಲ್ಲಿ, ಸೊ ಅವರದೇ ಆದಂಥ ಒಂದು ಭಾಷೆನ ಮಾಡ್ಕೊಂಡಿರ್ತಾರಲ್ಲ, ಸೊ ಅದನ್ನು ಇಟ್ ಮೀನ್ಸ್ ಕನ್ನಡದಲ್ಲಿ ತುಂಬ ಭಾಷೆಗಳಿದ್ದಾವೆ. ಕುರುಬ್ರಾಗಿರ್ದು ಅವ್ರದ್ದೇ ಒಂದು ಭಾಷೆ ಆಗಿರ್ಬೋದು, ಸೊ ಮುಂಡ, ಸೊ ಈ ಥರ ಒಂದು ಜನಾಂಗದಲ್ಲಿ ಅಥವಾ ಒಂದು ಭಾಷೆನ ಒಂದು ಗ್ರೂಪಲ್ಲಿ ಅವ್ರು ಮಾತನಾಡ್ತಾರಲ್ಲ, ಸೊ ಅದನ್ನು ನಾವು ಡಯಲೆಕ್ಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕೊಟ್ಟೋದೇನಂತಂದರೆ ಒಂದು ಪ್ರೊಫೆಷನ್ ಪ್ಲೇಸಲ್ಲಿ ಹಲವಾರು ಭಾಷೆಗಳನ್ನು ಮಾತಾಡ್ತಕ್ಕಂಥ ಪೀಪಲ್ಲು. ಸೊ ಇದು ನಾವು ಏನಂತ ಕರಿತೀವಿ ಅಂದರೆ ಆಪ್ಷನ್ ಬಿ ರಿಜಿಸ್ಟರ್ ಅಂತ ಕರಿತೀವಿ. ಆಪ್ಷನ್ ಬಿ ರಿಜಿಸ್ಟರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಪ್ಲೇಂಟಿಫ್ ಇಂಡಿಯನ್ ಪೆನಲ್ ಕೋಡ್ IPC ಸೆಕ್ಷನ್ ಎವಿಡೆನ್ಸ್ ಶೂಟ್ ಆರ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದರೆ ಡಯಲೆಕ್ಟ್, ರಿಜಿಸ್ಟರ್, ಪರ್ಸ್ನಲ್ ಲ್ಯಾಂಗ್ವೇಜ್, ನನ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ IPC ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಶೂಟ್ ಅಂದರೆ ದಾವೆಯನ್ನು ಹೂಡ್ತಕ್ಕಂಥದ್ದು ಯಾವುದೋ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ ರಿಜಿಸ್ಟರ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ಅನದರ್ ನೇಮ್ ಆಫ್ ಒನಮಟೋಪಿಯೋಕ್ ಥಿಯರಿ ಅಂತ ಕೊಟ್ಟಿದ್ದಾರೆ. ಸೊ ಸಿಂಗ್ ಸಾಂಗ್ ಥಿಯರಿ, ಡಿಂಗ್ ಡಾಂಗ್ ಥಿಯರಿ, ಬೋ ಓ ಥಿಯರಿ, ಡಿವೈನ್ ಗಿಫ್ಟ್ ಥಿಯರಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ ಸಿ ಏನಿದೆ, ಬೋ ಓ ಥಿಯರಿನ ನಾವು ಒನಮಟೋಪಿಯಕ್ ಥಿಯರಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಲಿಂಗ್ವಿಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಮಾಡರ್ನ್ ಲಿಂಗ್ವಿಸ್ಟಿಕ್ನ ಒಂದು ಫಾದರ್ ಯಾರಂತ ಕರೀತಾರೆ? ಹೆನ್ ಚೊಮಸ್ಕಿ, ಚಾವರ್, ಬ್ಲೂಮ್ ಫೀಲ್ಡ್, ಫೆರ್ಡಿನಂಡ್ ಡಿ ಸಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಡರ್ನ್ ಲಿಂಗ್ವಿಸ್ಟಿಕ್ನ ಒಂದು ಫಾದರ್ ಯಾರು ಅಂತ ನೋಡ್ತಾ ಹೋದಾಗ ಆನ್ಸರು ಆಪ್ಷನ್ ಡಿ ಏನಿದೆ, ಫರ್ಡಿನಂಡ್ ಡಿ ಸಸರ್ ಅಂತ ಕೊಟ್ಟರು ಮಾಡರ್ನ್ ಲ್ಯಾಂಗ್ವಿಸ್ಟಿಕ್ನ ಪಿತಾಮಹ ಅಂತ ಹೇಳ್ತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ಫೌಂಡ್ ಇನ್ ದ ಸ್ಟ್ರಕ್ಚರ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೇಳಿದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್, ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಇಂಗ್ಲೀಷಲ್ಲಾಗಿರ್ಬೋದು, ಕನ್ನಡ ಆಗಿರ್ಬೋದು, ಸೊ ಅದರದೇ ಆದಂಥ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಒಂದು ಇದಿರುತ್ತೆ. ಸೊ ಇಟ್ ಮೀನ್ಸ್ ಕನ್ನಡ ಅಂತ ನಾವು ಹೇಳಿದಾಗ ಕನ್ನಡದಲ್ಲಿ ಹೇಗಿರುತ್ತೆ, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಅಂತ ಇರುತ್ತೆ. ಅದೇ ರೀತಿ ಇಂಗ್ಲೀಷಲ್ಲಿ ನೋಡ್ತಾ ಹೋದಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇರುತ್ತೆ. ಸೊ ಕನ್ನಡದಲ್ಲೇ ಬೇರೆ ಇರುತ್ತೆ, ಇಂಗ್ಲೀಷಲ್ಲೇ ಬೇರೆ ಇರುತ್ತೆ. ಫಸ್ಟು ಸಬ್ಜೆಕ್ಟು, ಅದಾದಮೇಲೆ ವರ್ಬ್ ಬರುತ್ತೆ, ಅದಾದಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ರೀತಿ ಕ್ರಮ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಇಂಗ್ಲೀಷ್ ಗೈನ್ಡ್ ಇಂಪಾರ್ಟೆನ್ಸ್ ಬಿಕಾಸ್ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್. ಇಟ್ ಮೀನ್ಸ್ ಇಂಗ್ಲೀಷ್ ಗೈನ್ಡ್ ಇಂಪಾರ್ಟೆನ್ಸ್ ಅಂದರೆ ಇಂಗ್ಲೀಷ್ಗೆ ತುಂಬ ಇಂಪಾರ್ಟೆಂಟ್ ಜಾಸ್ತಿ. ಇಟ್ ಮೀನ್ಸ್ ಗೈನ್ ಅಂದರೆ ಜಾಸ್ತಿ ರೇಟ್ ಅಥವಾ ಬೆಲೆ ಅಂತ ಹೇಳ್ತೀವಲ್ಲ, ಸೊ ಅರ್ಥ ಬರುತ್ತೆ. ಇಂಗ್ಲೀಷ್ ಗೈನ್ ಇಂಪಾರ್ಟೆನ್ಸ್ ಬಿಕಾಸ್ ಏನಕ್ಕೆ ಅಂತಂದರೆ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ದ ಜುಡಿಷರಿ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನಿದೆ, ಸೊ ದ ಜುಡಿಷರಿ, ಟ್ರೇಡ್ ಆ್ಯಂಡ್ ಕಾಮರ್ಸ್, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಇಟ್ ಮೀನ್ಸ್ ಈ ಮೂರಕ್ಕೂ ಸಹ ಈ ಒಂದು ಇಂಗ್ಲೀಷ್ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ಒಂದು ಲ್ಯಾಂಗ್ವೇಜ್ನ ನಾವು ಗೈನ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು, ಟೀಚಿಂಗ್ ಆಫ್ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್ ಇನ್ ಇಂಡಿಯಾ ಬಿಕಾಸ್. ಟೀಚಿಂಗ್ ಆಫ್ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್, ಇಂಗ್ಲೀಷ್ ಟೀಚಿಂಗ್ ತುಂಬ ಇಂಪಾರ್ಟೆಂಟು ಬಿಕಾಸ್ ರೀಕ್ರಿಯೇಷನಲ್ ಇಂಪಾರ್ಟೆನ್ಸ್, ಕಲ್ಚರಲ್ ಇಂಪಾರ್ಟೆನ್ಸ್, ಪ್ರೊಫೆಷನಲ್ ಇಂಪಾರ್ಟೆನ್ಸ್, ಆಲ್ ಆಫ್ ದ ದೀಸ್ ಅಂತ ಕೊಟ್ಟಿದ್ದಾರೆ. ಕಲ್ಚರಲ್ ಇಂಪಾರ್ಟೆನ್ಸು ವೆರಿ ಇಂಪಾರ್ಟೆಂಟು, ಪ್ರೊಫೆಷನಲ್ಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ರೀಕ್ರಿಯೇಷನಲ್ ಇಂಪಾರ್ಟೆನ್ಸ್ ಮೂರೂ ಸಹ ತುಂಬ ಇಂಪಾರ್ಟೆಂಟ್ ಇಂಗ್ಲೀಷ್ ಟೀಚಿಂಗು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತಕ್ಕಂಥದ್ದು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಹೌ ಡಸ್ ದ ಮದರ್ ಟಂಗ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಚೈಲ್ಡ್? ಇಟ್ ಮೀನ್ಸ್ ಹೌ ಡಸ್ ದ ಮದರ್ ಟಂಗ್ ಮೀನ್ಸ್ ಮಾತೃಭಾಷೆ. ಸೊ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಚೈಲ್ಡ್ನ ಡೆವಲಪ್ ಮಾಡೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಮದರ್ ಟಂಗು? ಮೆಂಟಲಿ, ಎಮೋಷನಲಿ, ಸೋಷಿಯಲಿ, ಆಲ್ ಆಫ್ ದೀಸ್ ಅಂತ ಕೊಟ್ಟರೆ ಫ್ರೆಂಡ್ ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ನಮಗೂ ಮದರ್ ಟಂಗ್ ಕನ್ನಡ ಅಂತ ಇದೆ. ಸೊ ನಾವು ಕನ್ನಡದಲ್ಲಿ ಕೇಳೋದಕ್ಕೂ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಬೇರೆ ಭಾಷೆಯಲ್ಲಿ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಗುವಿನ ಆಗಿರ್ಬೋದು, ನಾವೇ ಆಗಿರ್ಬೋದು. ಸೊ ಅಲ್ಲಿ ಮದರ್ ಟಂಗ್ ಅಂತಕ್ಕಂಥದ್ದು ಒಂದು ಚೈಲ್ಡ್ಗೆ ಯಾವ ರೀತಿ ಹೆಲ್ಪ್ ಆಗಿರುತ್ತೆ ಅಥವಾ ಯಾವ ರೀತಿ
ಸಹಾಯಕವಾಗಿರುತ್ತೆ ಅಂತ ಕೇಳಿದಾಗ ಮೆಂಟಲಿ, ಎಮೋಷ್ನಲಿ, ಸೋಷಿಯಲಿ, ಆಲ್ ಆಫ್ ದಿಸ್ ಎಲ್ಲ ಸಹ ಮೂರು ಒಂದು ಇದರಲ್ಲೂ ಸಹ ಮಗುಗೆ ತುಂಬಾ ಯೂಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆಲ್ ಆಫ್ ದೀಸ್. ನೆಕ್ಸ್ಟ್, ವಿಚ್ ಇಂಡಿಯನ್ ರಿಫಾರ್ಮಿಸ್ಟ್ ಸಪೋರ್ಟೆಡ್ ಇಂಗ್ಲೀಷ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ವಿಚ್ ಇಂಡಿಯನ್ ರಿಫಾರ್ಮಿಸ್ಟ್ ಸಪೋರ್ಟೆಡ್ ಇಂಗ್ಲೀಷ್ ಎಜುಕೇಷನ್. ಸೊ ಇಂಗ್ಲೀಷ್ ಎಜುಕೇಷನ್ ಸಪೋರ್ಟ್ ಅಲ್ವಾ, ಸೊ ಯಾರು ಸಪೋರ್ಟ್ ಮಾಡಿದ್ದು ಅಂತ ಕೇಳೋದು. ರಾಜಾರಾಮ್ ಮೋಹನ್ ರಾಯ್, ಎಂ ಕೆ ಗಾಂಧಿ, ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಂಡಿಯಾದಲ್ಲಿ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರೋದಕ್ಕೆ ಹೋರಾಡ್ತಾರಲ್ಲ, ಸೊ ಅವ್ರು ಯಾರು ಅಂತ ಕೇಳಿದ್ದು. ಸೊ ಹಿಸ್ ಆನ್ಸರ್ ಬಂದು ಆಪ್ಷನ್ ಎ, ರಾಜಾರಾಮ್ ಮೋಹನ್ ರಾಯ್ ಅವರು. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, language may vary due to personal factors such as. Language may vary due to personal factor because such as geographical location, social economic background, cultural difference, all of these ಅಂತ ಕೊಟ್ಟಿದ್ದಾರೆ. his answer option D ಅಲ್ವಾ. and next question ಹೀಗಿದೆ, hindrances in the teaching of English is caused by the use of mother tongue due to ಅಂತ ಕೊಟ್ಟಿದ್ದಾರೆ. ಸೊ ಇನ್ ದ ಟೀಚಿಂಗ್ ಆಫ್ ಇಂಗ್ಲೀಷ್ ಈಸ್ ಕಾಸ್ ಮೀನ್ಸ್ ತೊಂದರೆ, ಬೈ ದ ಯೂಸ್ ಆಫ್ ಮದರ್ ಟಂಗ್ ಏನು ಮದರ್ ಟಂಗ್ ಯೂಸ್ ಮಾಡೋದ್ರಿಂದ ಇಂಗ್ಲೀಷ್ ಟೀಚಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಐಡಿಯಾಮೆಟಿಕ್ ಇಂಟರ್ಫರೆನ್ಸು, ಪ್ರೊನೌನ್ಸಿಯೇಷನ್ ಇಂಟರ್ಫರೆನ್ಸು, ವೊಕ್ಯಾಬ್ಯುಲರಿ ಇಂಟರ್ಫರೆನ್ಸು, ಆಲ್ ಆಫ್ ದಿಸ್ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಆಲ್ ಆಫ್ ದ ಐಡಿಯಾಮೆಟಿಕ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು. ಸೊ ಇದನ್ನು ಮದರ್ ಟಂಗ್ ನಾವು ಯೂಸ್ ಮಾಡ್ತಾ ಹೋದಾಗ ಇಂಗ್ಲೀಷ್ ಟೀಚ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರು ಆಲ್ ಆಫ್ ದೀಸ್, ಆಪ್ಷನ್ ಡಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಆಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವ ರೀತಿ ಯೂಸ್ ಮಾಡ್ತೀರಾ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಬೋತ್ ಐಬೋ ನನ್ ಆಫ್ ದ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ಫಸ್ಟ್ ಲ್ಯಾಂಗ್ವೇಜ್ ಆಗೂ ಯೂಸ್ ಮಾಡ್ತೀವಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗೂ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂಥವ್ರು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅದನ್ನು ತೊಗೊಳ್ತಾರೆ. ಸೊ ಕನ್ನಡ ಮೀಡಿಯಮಲ್ಲಿ ಯಾರು ಓದ್ತಾ ಇರ್ತಾರೋ ಸೊ ಅವರು ಕನ್ನಡ ಮೀಡಿಯಮ್ ಕ್ಲಾಸಲ್ಲಿ ಸೊ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ತೊಗೊಳ್ತಾರೆ, ಇಂಗ್ಲೀಷ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೊಗೊಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬಹುದು, ಬೋತ್ ದ ಎಬೋ, ಆಪ್ಷನ್ ಸಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡಲ್ಲೂ ಸಹ ನಾವು ತೊಗೊಳ್ತೀವಿ ಇಂಗ್ಲೀಷು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ದ ಮೈನ್ ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್ ಇಸ್. ದ ಮೈನ್ ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜಲ್ಲಿ ಮೈನ್ ಫಂಕ್ಷನ್ ಯಾವುದು ಅಂತ ಕೇಳಿದರೆ ಪ್ರಿಸರ್ವೇಷನ್, ಎವ್ಯಾಲ್ಯೂಯೇಷನ್, ಇಂಟರಾಕ್ಷನ್ ಆ್ಯಂಡ್ ಆಲ್ ಆಫ್ ದ ಎಬೋ ಅಂತ ಕೇಳಿದರೆ ಎಸ್. ಪ್ರಿಸರ್ವೇಷನ್ ಆಗಿರ್ಬೋದು, ಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಇಂಟರಾಕ್ಷನ್ ಆಗಿರ್ಬೋದು. ಸೊ ಮೂರು ಸಹ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥದ್ದೇನೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್, ದ ಕಮಾಂಡ್ ಓವರ್ ಲ್ಯಾಂಗ್ವೇಜ್ ಡಿಪೆಂಡ್ಸ್ ಆನ್ ಸ್ಪೀಕಿಂಗ್, ಅಂಡರ್ಸ್ಟ್ಯಾಂಡಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಕಮಾಂಡ್ ಓವರ್ ಲ್ಯಾಂಗ್ವೇಜ್ ಡಿಪೆಂಡ್ಸ್, ಲ್ಯಾಂಗ್ವೇಜ್ ಅಂತಕ್ಕಂಥ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಪೀಕಿಂಗ್ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ರೀಡಿಂಗ್ ಆಫ್ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಎಸ್ ಅಲ್ವಾ, ನಂಗೆ ಗೊತ್ತಿದೆ. ಸೊ ಆನ್ಸರ್ ನಾವು ನೋಡ್ತಾ ಹೋದಾಗ ಏನಿದೆ, ಆಪ್ಷನ್ 1, 2, 3, 4. ಸೊ ಸ್ಪೀಕಿಂಗ್ ಅಂದರೆ ಮಾತಾಡೋದನ್ನು ಕಲಿಬೋದು, ಅಂಡರ್ಸ್ಟ್ಯಾಂಡಿಂಗಿಂದನೂ ಆಗುತ್ತೆ, ರೀಡಿಂಗಿಂದ ಆಗುತ್ತೆ, ರೈಟಿಂಗಿಂದನೂ ಸಹ ಆಗುತ್ತೆ. ಸೊ ಹಾಗೆ ಆನ್ಸರು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದ ಟರ್ಮ್ ಆಫ್ ಲ್ಯಾಂಗ್ವೇಜ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಇದರಲ್ಲಿ ಹೇಳಿದ್ದೆ ನಾನು, ಫಸ್ಟ್ ವಿಡಿಯೋ ಅಂದ್ಬಿಟ್ಟಿದೆ ಇಂಗ್ಲೀಷಲ್ಲಿ. ಸೊ ಫಸ್ಟು 1 to 30 ಕ್ವಶನ್ಸ್ಗಳು ಅದರಲ್ಲೇ ಬಂದಿದ್ದು. ದ ಟರ್ಮ್ ಆಫ್ ಲ್ಯಾಂಗ್ವೇಜ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಸೊ ಅಲ್ಲಿ ಕೇಳಿದ್ರು, ಏನು ಕ್ವಶನ್ ಕೇಳಿದ್ರು, ದ ವರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಒರಿಜಿನ್ ಇನ್ ದ ಡ್ಯಾಶ್ ಲ್ಯಾಂಗ್ವೇಜ್. ಸೊ ಲ್ಯಾಟಿನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ, ಲ್ಯಾಟಿನ್ ವರ್ಡಿಂದ ಅದು ಡಿರೈವ್ ಆಗಿರ್ತಕ್ಕಂಥದ್ದು. ಬಟ್ ಯಾವ ಒಂದು ವರ್ಡ್ ಅದರಿಂದ ಬಂದಿರತಕ್ಕಂಥದ್ದು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಲಿಂಗ್ವಾ ಅಂತಕ್ಕಂಥದ್ದು ಕೇಳಿದ್ದಾರೆ ನೋಡಿ. ಸೊ ಇದು ಲಿಂಗ್ವಾ ಅಂತಕ್ಕಂಥದ್ದು ಲ್ಯಾಟಿನ್ ವರ್ಡಿಂದ ಬಂದಿರತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಬಿ. ಓಕೆ, ಸೊ ಇದರ ಅರ್ಥನೂ ಹೇಳಿದ್ದೆ ನಾನು ಲಾಸ್ಟ್ ಇದರಲ್ಲಿ. ಲಿಂಗ್ವಾ ಮೀನ್ಸ್ ವಿಚ್ ಪ್ರೊಡ್ಯೂಸಸ್ ಥಾಟ್ಸ್ ಅಂತಕ್ಕಂಥದ್ದು ಅದರ ಅರ್ಥನ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್, ಎ ಲ್ಯಾಂಗ್ವೇಜ್ ಪ್ರಿಸರ್ವ್ಸ್ ದ ಫ್ಯಾಕ್ಟ್ಸ್, ಪ್ರಿನ್ಸಿಪಲ್ಸ್, ಬಿಲೀಫ್ಸ್, ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಫ್ಯಾಕ್ಟ್ಸ್ಗೂ ಹೌದು, ಪ್ರಿನ್ಸಿಪಲ್ಸ್ ಹೌದು, ಆ್ಯಂಡ್ ಬಿಲೀಫ್ಸ್ಗೂ ಹೌದು. ಸೊ ಹಾಗಾಗಿ ಆನ್ಸರು ಎಬೋ ಆಲ್. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್. ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿದೆ, ಫೋನಾಲಜಿ, ಮಾರ್ಫಾಲಜಿ, ಸಿಂಟ್ಯಾಕ್ಸ್, ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ಗೆ ನಾವಿಲ್ಲಿ ಫೋನಾಲಜಿ, ಮಾರ್ಫಾಲಜಿ, ಸಿಂಟ್ಯಾಕ್ಸ್ ಅಂದರೆ ಏನು ಅಂತ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಸಿಂಟ್ಯಾಕ್ಸ್ ಬಗ್ಗೆ ಮೊದಲೇ ಹೇಳಿದ್ದೆ, ಫಸ್ಟ್ ಕ್ವಶನ್ ಆಗಿತ್ತು ಅದು, ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಕ್ವಶನು. ಸಿಂಟ್ಯಾಕ್ಸ್ ಅಂತ ಹೇಳಿದ್ರೆ ಎ ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ಇಟ್ ಮೀನ್ಸ್ ಸೆಂಟೆನ್ಸ್ ಯಾವ ರೀತಿ ಫಾರ್ಮೇಷನ್ ಮಾಡ್ತಕ್ಕಂಥ ಒಂದು ಪ್ರಿನ್ಸಿಪಲ್ಗೆ ನಾವು ಅಂತೀವಿ ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು ಸಹ ಸೆಂಟೆನ್ಸ್ ಅಂತ ಹೇಳಿದಾಗ ಏನಾಗುತ್ತೆ, ಅದು ಲ್ಯಾಂಗ್ವೇಜ್ಗೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಸಿಂಟ್ಯಾಕ್ಸ್ ಓಕೆ. ಆ್ಯಂಡ್ ಫೋನಾಲಜಿ ಮತ್ತು ಮಾರ್ಫಾಲಜಿ ಅಂತ ಅಂದರೆ ಏನು ಅಂತ ನೋಡ್ತಾ ಹೋದಾಗ ನೋಡಿ, ಮಾರ್ಫಾಲಜಿ ಸ್ಟಡಿ ಆಫ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ವರ್ಡ್ಸ್. ಇಟ್ ಮೀನ್ಸ್ ವರ್ಡ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ನಾವು ಮಾರ್ಫಾಲಜಿ ಅಂತ ಹೇಳ್ತೀವಿ. ಆ್ಯಂಡ್ ಫೋನಾಲಜಿ ಅಂತಕ್ಕಂಥದ್ದು ಏನಿದೆ ಅಂದರೆ ದ ಸ್ಟಡಿ ಆಫ್ ಸೌಂಡ್ ಸಿಸ್ಟಮ್ ಆಫ್ ಅ ಗಿವನ್ ಲ್ಯಾಂಗ್ವೇಜಸ್. ಲ್ಯಾಂಗ್ವೇಜ್ ಬಗ್ಗೆನೇ ಸಹ ಹೇಳ್ತಕ್ಕಂಥದ್ದು. ಇಟ್ ಮೀನ್ಸ್ ಧ್ವನಿಶಾಸ್ತ್ರ ಅಂತ ಹೇಳ್ತೀವಿ, ಸೌಂಡ್ ಸಿಸ್ಟಮ್. ಸೊ ಧ್ವನಿ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಸೆಂಟೆನ್ಸ್ ಆಗಿರ್ಬೋದು, ಮೂರೂ ಸಹ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಆಲ್ ಆಫ್ ದೀಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟು ದ ಅರ್ಲಿಯೆಸ್ಟ್ ಥಿಯರಿ ಆಫ್ ಲ್ಯಾಂಗ್ವೇಜ್ ಒರಿಜಿನ್ ಈಸ್ ಅಂತ ಕೇಳಿದರೆ. ಸೊ ಅರ್ಲಿಯೆಸ್ಟ್ ಇಟ್ ಮೀನ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಂಥ ಒಂದು ಥಿಯರಿ, ಲ್ಯಾಂಗ್ವೇಜ್ನ ಒಂದು ಥಿಯರಿ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಯಾವುದಂತ ಹೇಳಿದರೆ ಆಪ್ಷನ್ ಸಿ, ದ ಬೋ ವಾವ್ ಥಿಯರಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ರೆಗಾರ್ಡೆಡ್ ಆ್ಯಸ್ ಅಂತ ಕೊಟ್ಟಿದ್ದಾರೆ. ಎ ಲಿಂಕ್ ಲ್ಯಾಂಗ್ವೇಜ್, ಎ ಲೈಬ್ರರಿ ಲ್ಯಾಂಗ್ವೇಜ್, ಆ್ಯನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಡಿ, ಎ ಲಿಂಕ್ ಲ್ಯಾಂಗ್ವೇಜ್ ಆಗುತ್ತೆ, ಲೈಬ್ರರಿ ಲ್ಯಾಂಗ್ವೇಜ್ ಆಗುತ್ತೆ, ಆ್ಯಂಡ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಮೂರೂ ಸಹ ಆಗುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಆ್ಯಂಡ್ ನೆಕ್ಸ್ಟ್ ದ ಸಿಂಗ್ ಸಾಂಗ್ ಥಿಯರಿ ವಾಸ್ ಪ್ರೊಪೌಂಡೆಡ್ ಬೈ, ಅಂದರೆ ಇಟ್ ಮೀನ್ಸ್ ಸಿಂಗ್ ಸಾಂಗ್ ಥಿಯರಿನ ಪ್ರಮೋಟ್ ಮಾಡ್ತಾರೆ ಅಂತ ಕೇಳಿದರೆ ನೋಟಿಸ್ ಹಿಡ್ಸನ್, ಮುಲ್ಲರ್ ಆ್ಯಂಡ್ ಜೇಸ್ಪರ್ಸನ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಡಿ, ಜೇಸ್ಪರ್ಸನ್ ಅಂತಕ್ಕಂಥವ್ರು ಈ ಒಂದು ಸಿಂಗ್ ಸಾಂಗ್ ಥಿಯರಿಯನ್ನು ಪ್ರಮೋಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ ಇನ್ ಇಂಡಿಯಾ ಇಸ್ ಬೆಸ್ಟ್ ರೆಗಾರ್ಡೆಡ್ ಹ್ಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಅಂತಂದರೆ ಇಂಡಿಯಾದಲ್ಲಿ ಬೆಸ್ಟ್ ರೆಗಾರ್ಡೆಡ್ ಅಂತ ಕೇಳಿರೋದು ಫಾರಿನ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಗೊತ್ತಿದೆ ನಮಗೆ ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಬಟ್ ಇಂಡಿಯಾದಲ್ಲಿ ಬೆಸ್ಟ್ ರೆಗಾರ್ಡ್ ಅಂತ ಹೇಳಿದ್ರೆ ಇದನ್ನು ಫಾರಿನ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಅಟ್ ದ ಸೀನಿಯರ್ ಸ್ಟೇಜ್ ಎ ಚೈಲ್ಡ್ ಶುಡ್ ಅಕ್ವೈರ್ ವೊಕ್ಯಾಬ್ಯುಲರಿ ಆಫ್ ವರ್ಡ್ಸ್ ಅಂತ ಕೇಳಿದರೆ ಇಟ್ ಮೀನ್ಸ್ ಸೀನಿಯರ್ ಸ್ಟೇಜಲ್ಲಿ ಚೈಲ್ಡಲ್ಲಿ ಇರ್ತಕ್ಕಂಥ ಒಂದು ವೊಕ್ಯಾಬ್ಯುಲರಿ, ಇಟ್ ಮೀನ್ಸ್ ವರ್ಡ್ಗಳ ಒಂದು ಕಲೆಕ್ಷನ್ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಬಿ, 2500 ವರ್ಡ್ಸ್ಗಳನ್ನು ಮೆಮೊರಿಲಿ ಇರಬಹುದು. ಆ್ಯಂಡ್ ನೆಕ್ಸ್ಟು ಆನ್ ವಾಟ್ ಪ್ರಿನ್ಸಿಪಲ್ ದ ಟೀಚಿಂಗ್ ಆಫ್ ಇಂಗ್ಲೀಷ್ ಬೇಸ್ಡ್, ಅಂದರೆ ಟೀಚಿಂಗ್ ಆಫ್ ಇಂಗ್ಲೀಷ್ ಯಾವೊಂದು ಬೇಸ್ ಮೇಲೆ ಅಥವಾ ಯಾವೊಂದು ಪ್ರಿನ್ಸಿಪಲ್ ಮೇಲೆ ಅಪ್ಲೈ ಆಗಿದೆ ಅಂತ ಕೇಳಿರೋದು ಫಿಸಿಯಾಲಜಿಕಲ್, ಲಿಂಗ್ವಿಸ್ಟಿಕ್, ಪೆಡಗಾಗಿಕಲ್, ಹಾಲ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ ಅಂತ ನಾನು ಆಲ್ರೆಡಿ ಹೇಳಿದಾಗ ಅದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಲಿಂಗ್ವಿಸ್ಟಿಕ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ದ ಯೂಸ್ ಆಫ್ ಮದರ್ ಟಂಗ್. ಪ್ರೊಹಿಬಿಟ್ ಮೀನ್ಸ್ ತೊಂದರೆ ಅಥವಾ ಏನಂತೇಳಿ ತಡೆ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ದ ಯೂಸ್ ಆಫ್ ಮದರ್ ಟಂಗ್ನ ಕಂಪ್ಲೀಟಾಗಿ ತಡೆ ಹಿಡಿತಕ್ಕಂಥ ಒಂದು ಇದು ಯಾವುದು ಅಂತ ಕೇಳಿದ್ರೆ ಡೈರೆಕ್ಟ್ ಮೆಥಡು, ಟ್ರಾನ್ಸ್ಲೇಷನ್ ಮೆಥಡು, ಬಿಲಿಂಗ್ವೆಲ್ ಮೆಥಡು, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ ಎ, ಡೈರೆಕ್ಟ್ ಮೆಥಡ್. ಹೂ ಸೆಡ್ ಇಂಗ್ಲೀಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದ ಮಾಡರ್ನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದ ಮಾಡರ್ನ್ ವರ್ಲ್ಡ್ನ ಒಂದು ಮೇಜರ್ ವಿಂಡೋ ಅಂತ ಹೇಳಿದ್ದಾರೆ ಇಂಗ್ಲೀಷ್ನ. ಹಾಗಂತ ಹೇಳಿದವರು ಯಾರು? ಲಾರ್ಡ್ ಮೆಕಾನ್ಲೆ, ಡಾಕ್ಟರ್ ರಾಧಾಕೃಷ್ಣನ್, ಪಂಡಿತ್ ಜೇಲ್ ನೆಹರು, ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಥಾಟ್ ಅಥವಾ ಈ ಒಂದು ಲೈನ್ಗಳನ್ನು ಹೇಳ್ತಕ್ಕಂಥವ್ರು ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಮಾರ್ಫಾಲಜಿ ಇಸ್ ರಿಲೇಟೆಡ್ ಟು, ಸೊ ಆಲ್ರೆಡಿ ಹೇಳಿದಾಗೆ ಸೌಂಡ್ಸ್ ಅಂತ ಹೇಳಿದಾಗ ಸೌಂಡ್ಸು ಮತ್ತು ಸಿಂಬಲ್ಸ್ ಇದೆಲ್ಲ ಹೇಳಿದ್ದೆ ಅಲ್ವಾ. ಸೊ ಸೌಂಡ್ಸ್ ಅಂತಕ್ಕಂಥದ್ದು ಲಾಸ್ಟ್ ಒಂದು ಇದರಲ್ಲಿ ಹೇಳಿದ್ದೆ. ಬಟ್ ವರ್ಡ್ಸನ್ನು ಸಹ ಹೇಳಿದೆ ನಾನು. ಮಾರ್ಫಾಲಜಿಲಿ ವರ್ಡ್ಸ್ ಬಗ್ಗೆ ಅಧ್ಯಯನ ಮಾಡ್ತಾರೆ, ನಾನು ಮಾರ್ಫಾಲಜಿ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಅಂದರೆ ಸೆಂಟೆನ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೌಂಡ್ಸ್ ಬಗ್ಗೆ ಏನು ಹೇಳಿದ್ದೆ, ಧ್ವನಿಶಾಸ್ತ್ರ. ಸೊ ಅದು ಸಹ ಬರುತ್ತೆ. ಸೊ ಮಾರ್ಫಾಲಜಿ ಮೀನ್ಸ್ ವರ್ಡ್ಸ್, ಇಟ್ ಮೀನ್ಸ್ ಸ್ಟಡಿ ಆಫ್ ವರ್ಡ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅಪ್ರೋಚಸ್ ಈಸ್ ಯೂಸ್ ಟು ಟೀಚ್ ಇಂಗ್ಲೀಷ್ ಆ್ಯಸ್ ಅ ಫಾರಿನ್ ಲ್ಯಾಂಗ್ವೇಜ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅಪ್ರೋಚಸ್ ಈಸ್ ಯೂಸ್ ಟು ಟೀಚ್ ಇಂಗ್ಲೀಷ್ ಆ್ಯಸ್ ಅ ಫಾರಿನ್ ಲ್ಯಾಂಗ್ವೇಜ್. ಫಾರಿನ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಟೀಚ್ ಇಂಗ್ಲೀಷ್ನ ಅಲ್ವಾ. ಸೊ ಇಲ್ಲಿ ಸ್ಟ್ರಕ್ಚರಲ್ ಅಪ್ರೋಚ, ಸೈಕಲಾಜಿಕಲ್ ಅಪ್ರೋಚಸ, ಆ್ಯಂಡ್ ಲಿಂಗ್ವಿಸ್ಟಿಕ್ ಅಪ್ರೋಚಸ, ಪೆಡಗಾಗಿಕಲ್ ಅಪ್ರೋಚಸ್ ಅಂತ ಕೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಸ್ಟ್ರಕ್ಚರಲ್ ಅಪ್ರೋಚಸ್ ಅಂತಕ್ಕಂಥದ್ದು. ಸೊ ಇದು ಫಾರಿನ್ ಲ್ಯಾಂಗ್ವೇಜ್ ಆಗಿ ಮಾಡಿದಾಗ ಮಾತ್ರ. ಬಟ್ ಇಂಗ್ಲೀಷ್ ಟೀಚ್ ಮಾಡ್ತಕ್ಕಂಥ ಲಿಂಗ್ವಿಸ್ಟಿಕ್ ಅಪ್ರೋಚಸ್ಸು. ಬಟ್ ಫಾರಿನ್ ಲ್ಯಾಂಗ್ವೇಜ್ಗೆ ಅಂತ ಹೇಳಿದಾಗ ನಾವಿಲ್ಲಿ ಸ್ಟ್ರಕ್ಚರಲ್ ಅಪ್ರೋಚಸ್ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ವಾಟ್ ಶುಡ್ ಬಿ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಟ್ ಸೀನಿಯರ್ ಸ್ಟೇಜ್ ಅಂತ ಕೇಳಿದರೆ. ಸೊ ಸೀನಿಯರ್ ಸ್ಟೇಜಲ್ಲಿ ಇರ್ತಕ್ಕಂಥ ಟೀಚಿಂಗ್ ಮೆಥಡ್ ಅಂತ ಕೇಳಿದಾಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಲಿಟ್ರರಿ ಡೆವಲಪ್ಮೆಂಟು, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಸೀನಿಯರ್ ಸ್ಟೇಜಲ್ಲಿ ಇಂಗ್ಲೀಷ್ನ ಟೀಚ್ ಮಾಡ್ತಕ್ಕಂಥ ಒಂದು ಪ್ರಮುಖ ಇದು ಅಂತ ಹೇಳಿದಾಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮತ್ತು ಲಿಟ್ರರಿ ಡೆವಲಪ್ಮೆಂಟ್ ಎರಡೂ ಸಹ ಬರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಅಂತಕ್ಕಂಥದ್ದು. ಆ್ಯಂಡ್ ಲಾಸ್ಟ್, ವಿಚ್ ಅಮಾಂಗ್ ದೀಸ್ ಈಸ್ ಆರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕೇಳಿದರೆ. ಸೊ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳಿದಾಗ 4 ಬರ್ತಕ್ಕಂಥದ್ದು ಸ್ಪೀಕಿಂಗ್, ರೈಟಿಂಗ್, ಲಿಸನಿಂಗ್ ಆ್ಯಂಡ್ ರೀಡಿಂಗ್. ಫಸ್ಟ್ ಒನ್ ಬಂದು ಲಿಸನಿಂಗ್, ಆ್ಯಂಡ್ ಸೆಕೆಂಡ್ ಒನ್ ಬಂದು ಸ್ಪೀಕಿಂಗ್, ಥರ್ಡ್ ಒನ್ ಬಂದು ರೀಡಿಂಗ್, ಲಾಸ್ಟ್ ಬಂದು ರೈಟಿಂಗ್. ಸೊ ಇದು ಬಂದು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು. ಇದು ಕನ್ನಡದಲ್ಲೂ ಅಪ್ಲೈ ಆಗುತ್ತೆ, ಇಂಗ್ಲೀಷಲ್ಲೂ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು 1, 2, 3, 4 ಸರಿಯಾಗಿರ್ತಕ್ಕಂಥ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್.